ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಪ್ರೊಫೈಲ್ ಬಂದ್ಬಿಟ್ಟು ಪಲ್ಲವಿ ಅವ್ರದ್ದು. ಇವ್ರದ್ದು ಊರು ಬಂದ್ಬಿಟ್ಟು ತಿಪಟೂರು ತಾಲೂಕು. ಇವ್ರದ್ದು ಒಂದು ರೆಸಿಡೆನ್ಷಿಯಲ್ ಲ್ಯಾಂಡ್ ಇದೆ, ಸೇಲ್ಗಿದೆ ಸ್ನೇಹಿತರೆ. ಏನು ಎತ್ತ ಎಷ್ಟು ಅಂತ ಹೇಳಿ ನೋಡೋಣ. ನೋಡಿ, ಇವ್ರದ್ದು ಸೈಟ್ ಬಂದ್ಬಿಟ್ಟು 2600 ಸ್ಕ್ವೇರ್ ಫೀಟ್ ಇರುತ್ತೆ. ಯಾವುದೇ ರೀತಿಯ ಒಂದು ತಕರಾರು ಇರೋದಿಲ್ಲ. ಸುಮ್ಮನೆ ಕಾಲ ಕಳೆಯುವ ವ್ಯಕ್ತಿಗಳು ಕಾಲ್ ಮಾಡಲೇಬೇಡಿ ಅಂತ ಹೇಳಿದ್ದಾರೆ. ಇನ್ನು ಈ ಒಂದು ಸೈಟನ್ನು ತೊಗೊಂಡ್ರೆ ಏನಪ್ಪ ಉಪಯೋಗಗಳು ಅಂತಂದರೆ, ಕಷ್ಟ ಸುಖ ಅಂತ ಅಂದಾಗ ಯಾರು ಬರದೇ ಇದ್ದರೂ ನಾವು ಇದ್ದೇ ಇರ್ತೀವಿ ಅಂತ ಹೇಳಿದ್ದಾರೆ. ಇನ್ನು 4 ಬಂದು ಆಸೆಗಳು ಏನಪ್ಪ ಅಂದರೆ, ಸ್ನೇಹಿತರು ಯಾರೂ ಇಲ್ಲ, ಒಳ್ಳೆಯ ಸ್ನೇಹಿತ ಆದರೆ ಸದಾ ಕಾಲ ಜೊತೆಗೆ ಸುತ್ತಾಡಬಹುದು ಅಂತ ಅಷ್ಟೇ ಇವ್ರದ್ದು ಆಸೆ. ಗಂಡ ಬಂದ್ಬಿಟ್ಟು USA ಅಲ್ಲಿ ಇರೋದು, ಅವರು ಬರೋದು ವರ್ಷಕ್ಕೆ ಒಂದು ಸಲ. ಅಲ್ಲಿ ಇವರು ಸಂತೋಷವಾಗಿ ಇದ್ದಾರೆ, ಆದರೆ ನಾನು ಇಲ್ಲಿ ಸಂತೋಷವಾಗಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಒಳ್ಳೆ ಮನುಷ್ಯ ಥರ ಕಂಡ್ರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಈಗ ಸ್ಕ್ವೇರ್ ಫೀಟು ಈಗ 1600 ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ, ಅಂದರೆ 2000 ಆ ಥರ. ಇನ್ನು ಸೈಟ್ ಬಂದ್ಬಿಟ್ಟು ಶಾರದಾನಗರದಲ್ಲಿರೋದು ಸ್ನೇಹಿತರೆ. ನೋಡಿ, ಲ್ಯಾಂಡು ಜಾಗದ ಸುತ್ತಮುತ್ತ 2 ವೀಲರ್ ಗಾಡಿಯ ಅಂಗಡಿಗಳು ಇದ್ದಾವೆ, ಹಾಗೆ ಒಂದು ಬೇಕ್ರಿ ಸಹ ಇದೆ. ಹಾಗಾಗಿ ಸ್ವಲ್ಪ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಏನಾರು ಗಾಡಿಗೆ ಹಿಡಿದು ಏನಾರು ಪ್ರಾಬ್ಲಮ್ ಬಂತು ಅಂದರೆ ಯೂಸ್ ಆಗುತ್ತೆ. ಒಳ್ಳೆ ಏರಿಯಾ ಅದು, ಜೊತೆಗೆ ಬಿಸ್ನೆಸ್ ಪ್ಲೇಸ್ ಕೂಡ ಆಗಿರುತ್ತೆ. ಆದರೆ ಟೌನಿಂದ ಸುಮಾರು ದೂರ ಆಗುತ್ತೆ ಮತ್ತು ಕಾಲೇಜಿಗೆ ಹತ್ತಿರವಿದೆ ಅಂತ ಹೇಳಿದ್ದಾರೆ. ಅದರಲ್ಲೂ ತಿಪಟೂರು ಬೆಳೆಯುತ್ತಿರುವ ಒಂದು ಜಾಗ ಆಗಿರುತ್ತೆ. ಅಲ್ಲಿ ಸೈಟ್ ತಗೊಂಡ್ರೆ ಮುಂದಿನ 5 ವರ್ಷದಲ್ಲಿ ಅದು ಡಬಲ್ ಆಗಿರುತ್ತದೆ. ಬೇಡ ಅಂದರೂ ಒಳ್ಳೆ ರೇಟ್ಗೆ ಹೋಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲಿ ವಾಸ ಮಾಡ್ತಕ್ಕಂಥದ್ದು ಬೇಡ ಅಂದ್ರೂ ಒಳ್ಳೆ ರೇಟ್ಗೆ ಮಾರ್ಬೋದು. ನಿಶಬ್ದವಾದ ವಾತಾವರಣವಿದೆ, ಗಲಾಟೆ ಇರುವುದಿಲ್ಲ. ಜಾಗ ಓಕೆ ಆದರೆ ತಿಳಿಸಿ ಅಂತ ಹೇಳಿದ್ದಾರೆ. ನಿಶಬ್ದವಾದ ಒಂದು ವಾತಾವರಣ ಇರುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ತುಂಬ ಸೈಲೆಂಟ್ ಏರಿಯಾ ಅದು. ಇನ್ನು ಸಹಾಯಗಳು ಏನೇನಪ್ಪ ಸಿಗ್ತದೆ ಈ ಒಂದು ಸೈಟ್ಗೆ ಅಂತಂದರೆ, ನೋಡಿ, ಮದುವೆ ಆಗ್ತೀನಿ ಅದು ಇದು ಅಂತ ಎಲ್ಲ ಹೇಳಬಾರ್ದು. ನೆಟ್ಟಾಗಿ ಮನೆಗೆ ಬಂದು ವ್ಯವಹಾರ ಅದೇನಿರುತ್ತೋ ಅದನ್ನು ಮಾತಾಡಬೇಕು. ಅದು ಬಿಟ್ಬಿಟ್ಟು ಏನೇನೋ ಗಲೀಜೇನೋ ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಇನ್ನು ಕೆಲವರು ಮಾತನಾಡುತ್ತಾ ಇರಬೇಕಾದ್ರೆ ಎಲ್ಲೆಲ್ಲೋ ಕೈ ಹಾಕಿ ಮುಟ್ಟೋಕೆಲ್ಲ ಬರ್ತಾರೆ. ಪ್ಲೀಸ್ ಅದೆಲ್ಲ ಮಾಡಬೇಡಿ, ನಂಗೊಂಥರ ಆಗುತ್ತೆ ಅಂತ ಹೇಳಿದ್ದಾರೆ. ಬೇಕಾದರೆ ಬಂದಾಗ ಉಳಿದುಕೊಳ್ಳೋಕ್ಕೆ ಒಂದು ಜಾಗವನ್ನು ಮಾಡಿಕೊಡ್ತೀನಿ, ಮನೆಯಲ್ಲಿ ಬೇಕಾದ್ರೆ ತಂಗಬಹುದು ಅಂತ ಹೇಳಿದ್ದಾರೆ. ಅಂದರೆ ಎಲ್ಲರ ರೂಮಲ್ಲಿ ಒಂದು ಸೈಡಲ್ಲಿ ಮಲಗೋದಕ್ಕೆ ಜಾಗವನ್ನು ಅವಕಾಶವನ್ನು ಮಾಡಿಕೊಡ್ತಾರೆ ಸ್ನೇಹಿತರೆ. ಓಕೆ, ಇನ್ನು ಅಷ್ಟು ಇಷ್ಟ ಆದರೆ ತಬ್ಬಿಕೊಂಡು ಸ್ವಾಗತ ಮಾಡ್ತೀನಿ, ಆಯಿತಾ, ಅಷ್ಟೇ ಸಾಕ ಅಂತ ಹೇಳಿದ್ದಾರೆ. ಓಕೆ.